ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದ್ದು ಮಾಸ್ಟರ್ ಸ್ಟ್ರೋಕ್. ಅದು ಅಮೆರಿಕ ಕ್ರಮಕ್ಕೆ ಇರಾನ್ನಿಂದ ಆಕ್ರೋಶ, ಬೆದರಿಕೆಗೆ ಡೋಂಟ್ ಕೇರ್. ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದ್ದು ಮಾಸ್ಟರ್ ಸ್ಟ್ರೋಕ್. ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಅಮೆರಿಕ ಕ್ರಮಕ್ಕೆ ಇರಾನ್ನಿಂದ ಆಕ್ರೋಶ, ಬೆದರಿಕೆಗೆ ಡೋಂಟ್ ಕೇರ್. ಇರಾನ್ನ ಗೊಡ್ಡು ಬೆದರಿಕೆಗೆ ನಾವು ಮಣಿಯೋದಿಲ್ಲ ಅಂತ ಹೇಳುತ್ತೆ ಅಮೆರಿಕ. ತಮ್ಮ ಪೋಸ್ಟ್ ಅನ್ನ ಮತ್ತೊಮ್ಮೆ ಹಾಕಿ ಮಾಸ್ಟರ್ ಸ್ಟ್ರೋಕ್ ಎಂದು ಶ್ಲಾಘನೆ. ಹಾರ್ಮುಜ್ಗೆ ದಿಗ್ಬಂಧನ ಹಾಕಿದ್ದು ಬ್ರಿಲಿಯಂಟ್. ತಮ್ಮನ್ನ ತಾವೇ ಹೊಗಳಿಕೊಂಡು ಪೋಸ್ಟ್ ಹಾಕಿದ್ದ ಡೊನಾಲ್ಡ್ ಟ್ರಂಪ್. ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದ್ದು ಮಾಸ್ಟರ್ ಸ್ಟ್ರೋಕ್. ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್. ಅಮೆರಿಕ ಕ್ರಮಕ್ಕೆ ಇರಾನ್ನಿಂದ ಆಕ್ರೋಶ, ಬೆದರಿಕೆಗೆ ಡೋಂಟ್ ಕೇರ್ ಅಂತ ಇದೆ. ಇರಾನ್ನ ಗೊಡ್ಡ ಬೆದರಿಕೆಗೆ ನಾವು ಮಣಿಯೋದಿಲ್ಲ. ತಮ್ಮ ಪೋಸ್ಟ್ ಅನ್ನ ಮತ್ತೊಮ್ಮೆ ಹಾಕಿ ಮಾಸ್ಟರ್ ಸ್ಟ್ರೋಕ್ ಎಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾರ್ಮುಜ್ಗೆ ದಿಗ್ಬಂಧನ ಹಾಕಿದ್ದು ಬ್ರಿಲಿಯಂಟ್ ಎಂದು ಶ್ಲಾಘನೆ. ತಮ್ಮನ್ನ ತಾವೇ ಹೊಗಳಿಕೊಂಡು ಪೋಸ್ಟ್ ಹಾಕಿದ್ದ ಡೊನಾಲ್ಡ್ ಟ್ರಂಪ್. ಅದಕ್ಕೆ ಇರಾನ್ ಹೇಳ್ತಾ ಇರುವಂತದ್ದು, ನಮ್ಮ ಕರಾವಳಿ ಭಾಗಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ. ಬಟ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ದಾರೆ, ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಈಗ ಅದೇ ಪೋಸ್ಟ್ ಅನ್ನ ಮತ್ತೆ ರೀಪೋಸ್ಟ್ ಮಾಡಿದ್ದಾರೆ. ಅದಕ್ಕೆ ಟ್ಯಾಗ್ ಮಾಡಿ, ನಿಮ್ಮ ಗೊಡ್ಡು ಬೆದರಿಕೆಗೆ ನಾವು ಹೆದರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಪೋಸ್ಟ್ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದಾರೆ ಇರಾನ್ಗೆ. ಯಾಕೋ ಎಲ್ಲವನ್ನ ಸಹಿತ ಸ್ಟೇಟ್ಮೆಂಟ್ ಮುಖಾಂತರ ಕೊಡೋರು ಅಮೆರಿಕ. ಅವರವರದೇ ಆದಂಥ ಲ್ಯಾಂಗ್ವೇಜ್ನಲ್ಲಿ, ಅವರವರದೇ ಆದಂಥ ಸ್ಟೈಲ್ನಲ್ಲಿ ಈಗ ಟ್ರೂತನ್ನು ಬಳಸ್ಕೊಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ಟ್ರೂತ್ನಲ್ಲಿ ಪೋಸ್ಟನ್ನು ಹಾಕ್ತಾ ಇದ್ದಾರೆ. ಇದು ಒಬ್ಬ ಪ್ರಧಾನಿ, ಈಗ ನಮ್ಮ ದೇಶದ ಪ್ರಧಾನಿ ಇದ್ದಾರೆ, ಅದೇ ರೀತಿಯಾಗಿ ಬೇರೆ ದೇಶದ ಅಧ್ಯಕ್ಷರಾಗಿರ್ಬೋದು. ಈಗ ಅಮೆರಿಕ ದೇಶದ ಅಧ್ಯಕ್ಷ ಅಂತ ಅಂದರೆ ದೊಡ್ಡ ಸ್ಥಾನ, ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ ಅಮೆರಿಕವನ್ನು ನಾವು. ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಹೇಳಿ, ಆ ರೀತಿಯಾದಂಥ ವೇನಲ್ಲಿ, ಆ ರೀತಿಯಾದಂಥ ದಾರಿಯಲ್ಲಿ ರಿಯಾಕ್ಷನ್ ಇರ್ತಿರಲಿಲ್ಲ ಡೊನಾಲ್ಡ್ ಟ್ರಂಪ್ದು. ಒಂದು ರೀತಿಯಾಗಿ ತುಂಬ ಬಾಲಿಷ್ಯವಾಗಿ, ಕೆಲವೊಬ್ಬರು ಮೆನ್ಷನ್ ಮಾಡ್ತಾರೆ ಹುಚ್ಚಾಟ ಆಡ್ತಾರೆ ಅಂತ, ಆ ರೀತಿಯಾಗಿ ಇರ್ತಿತ್ತು. ಇದೀಗ ಪೋಸ್ಟ್ನಲ್ಲೇ ಮತ್ತೆ ರಿಪ್ಲೈ ಕೊಟ್ಟಿದ್ದಾರೆ, ಮಾಸ್ಟರ್ ಸ್ಟ್ರೋಕ್. ನಿಮ್ಮ ಗೊಡ್ಡು ಬೆದರಿಕೆಗೆ ನಾವು ಹೆದರೋದಿಲ್ಲ. ದಿಗ್ಬಂಧನ, ಹಾರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಫಿಕ್ಸ್. ಅದೇ ನಿಟ್ಟಿನಲ್ಲಿ ನಾವು ಹಾರ್ಮುಜ್ ಅನ್ನ ವಶಪಡಿಸ್ಕೊಳ್ತೀವಿ ಅನ್ನುವಂಥ ನಿರ್ಧಾರದಲ್ಲಿ ಮುನ್ನುಗ್ತಾ ಇದ್ದಾರೆ. ಈ ಹಿಂದೆನೂ ಈ ಡಿಸಿಷನ್ನ ತೆಗೆದುಕೊಳ್ಬಹುದಿತ್ತು. ಬಟ್ ಅಮೆರಿಕ ಯಾಕೆ ಹಿಂದೇಟನ್ನ ಹಾಕ್ತು ಅನ್ನುವಂಥ ಪ್ರಶ್ನೆ. ಹಿಂದೇಟನ್ನ ಹಾಕಿ ಶಾಂತಿ ಸಭೆಗೆ ಮುಂದಾಗುತ್ತೆ. ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಸಭೆ ಮುರಿದು ಬೀಳುತ್ತೆ. ನೆತನ್ಯಾಹು ಕಾಲ್ ಮಾಡಿದ್ರು. ನೆತನ್ಯಾಹು ಕಾಲ್ ಬಂದ ತಕ್ಷಣ ಶಾಂತಿ ಸಭೆ ಮುಕ್ತಾಯ ಆಗುತ್ತೆ, ಅಂದರೆ ಮುರಿದು ಬಿದ್ದುಬಿಡುತ್ತೆ. ಯಾವುದೇ ರೀತಿಯಾದಂಥ ಕೆಲಸಗಳಾಗಲ್ಲ, ವಿಫಲವಾಗ್ಬಿಡುತ್ತೆ ಶಾಂತಿ ಸಭೆ. ಈಗ ಮತ್ತೊಂದೇನಾದರೂ ಧೈರ್ಯ ಸಿಕ್ಕಿದೆಯಾ ಡೊನಾಲ್ಡ್ ಟ್ರಂಪ್ಗೆ ಅಂತ. ಅವರ ಸೈನ್ಯಗಳು ಇದ್ದೇ ಇದೆ. ಅಮೆರಿಕ ಹತ್ರನೂ ಕೂಡ ಬಲಿಷ್ಠವಾದಂಥ ಶಸ್ತ್ರಾಸ್ತ್ರಗಳಿದ್ದಾವೆ, ಯುದ್ಧಕ್ಕೆ ಅಂತ ಯೂಸ್ ಮಾಡ್ಕೊಳ್ತಾರೆ. ಬಟ್ ಮತ್ತೊಂದು, ಇಸ್ರೇಲ್ ಸಹಿತ, ಇಸ್ರೇಲ್ ತನ್ನ ನಿಲುವನ್ನ ದೃಢವಾಗಿಟ್ಕೊಂಡು ನಿಂತಿತ್ತು. ಈ ಟ್ರಂಪ್ ಹೇಳಿದಂಥ ಮಾತಿಗೆ ಅವ್ರು ಡೋಂಟ್ ಕೇರ್ ಅಂದ್ರು. ಲೆಬನಾನ್ ಮೇಲೆ ದಾಳಿ ಆಯಿತು, ಲೆಬನಾನ್ ಮೇಲೆ ನಾವು ದಾಳಿ ನಿಲ್ಲಿಸಲ್ಲ ಅಂತ, ದಾಳಿಯನ್ನ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಇಸ್ರೇಲ್ ಏನು ಮಾಡ್ತು, ಅವತ್ತೇ ದಾಳಿ ಮಾಡ್ತು. ಸಂಧಾನ ಸಭೆ ನಡೀತಾ ಇತ್ತು, ಅವತ್ತೇ ದಾಳಿಯನ್ನ ಮಾಡ್ತು. ಹೀಗಾಗಿ ಹಾರ್ಮುಜ್ ಅನ್ನ ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ.